ಬಂಗಾರಿ 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 ಇಲ್ಲಿ ನೋಡ ಬಂಗಾರಿ ಎದ್ದೇಳಮ್ಮ ಒಂಚೂರು ಬೇಗ ನೀರ್ ತನ್ನಿ ಪುಟ್ಟಿ ಪುಟ್ಟಿ ಇಲ್ಲಿ ನೋಡಿಲಿ ತನ್ನಿ ಬಂಗಾರಿ ಎದ್ದೇಳ ತನ್ನಿ ಅಕ್ಕ ಅಮ್ಮ 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 ಅಕ್ಕ ಅಕ್ಕನ ಅಲ್ಲಿ ಆ ರೂಮಲ್ಲಿ ಮತ್ತೆ ಬಂಗಾರಿ ಇದ್ದಾಳಂತೆ ಇರು ತೋರ್ಸ ನೋಡಿ ಪೂಜಾ ನೀನು ಕಿಶನ್ ಫೋನ್ ಮಾಡಿ ತನ್ವಿ ಸಿಕ್ಕಿದ್ಲು ಅಂತ ಹೇಳಮ್ಮ ಎಲ್ಲ ತಮ್ಮ ಇಲ್ಲ ಇರುವ ನಿಮಿಷ ಬಂಗಾರಿ ಏನಾಯ್ತು ಬಂಗಾರಿ ಹಲೋ ಫ್ರೆಂಡು ತನ್ವಿ ಸಿಕ್ಕಿದ್ಲಪ್ಪ ಓಕೆ ಹಲೋ ಹೇಳು ಪೂಜಾ ಹಲೋ ಕಿಶನ್ ತನ್ವಿ ಸಿಕ್ಕದಂತೆ ಇಲ್ಲೇ ಇದ್ದಾಳಂತೆ ಸಿಕ್ಕದ್ಲಾ ಈಗಲೇ ಬರ್ತೀವಿ ಸರ್ ಬನ್ನಿ 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 ತನ್ವಿ ಸಿಕ್ಕಿದಾಳಂತೆ ಅಲ್ಲಿದ್ದಾಳಂತೆ ಬನ್ನಿ ಹೋಗೋಣ ಬನ್ನಿ 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 ಅರೆ ಅಣ್ಣ ಇಲ್ಲೇ ಇರ್ತೀನಿ ಅನ್ನಲ್ಲ ಇಲ್ಲೋದ ಇವನೇನ್ ಮಾಡ್ತಿದ್ದಾನಲ್ಲಿ ಇವನ್ನ ಕರ್ಕೊಂಡು ಹೋಗ್ಬೇಕಾ ಛೇ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಮನೆ ಮರ್ಯಾದೆಲ್ಲ ಹಾಳಾಗ್ಬಿಡುತ್ತೆ ಕರ್ಕೊಂಡೋಗಿ ರೆಸಾರ್ಟಲ್ಲಿ ಬಿಟ್ಬಿಡೋಣ ಅದೇ ಕರೆಕ್ಟ್ ಹಲೋ ಬನ್ನಿ ಇದಳಿ ಬಂಗಾರಿ 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 ಇಲ್ಲಿ ನೋಡ ಬಂಗಾರಿ ಎದ್ದೇಳಮ್ಮ ಒಂಚೂರು ಬೇಗ ನೀರ್ ತನ್ನಿ ಪುಟ್ಟಿ ಪುಟ್ಟಿ ಇಲ್ಲಿ ನೋಡಿಲಿ ತನ್ನಿ ಬಂಗಾರಿ ಎದ್ದೇಳ ತನ್ನಿ ಬಂಗಾರಿ 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 ಏನಾಗಿಲ್ಲ ಅಮ್ಮ ಇನ್ನೂ ಹೇಳ ಬಂಗಾರಿ ಏನಾಯ್ತಮ್ಮ ಏನಾಯ್ತಮ್ಮ ಅಮ್ಮ ಬಂಗಾರಿ ಎಲ್ಲಿ ಹೋಗ್ಬಿಟ್ಟಿದ್ದೆ ಬಂಗಾರಿ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನಮ್ಗೆಲ್ಲ ಹೇಳ್ದೆ ಕೇಳ್ದೆ ಯಾಕೆ ಹೋದೆ ಅವಳಿಗೆ ಕುಡಿಯಕ್ಕೆ ಎಳ್ನೀರ್ ಕೊಡಿ ಕೂತ್ಕೊಂಡು ನೀನು ತಮ್ಮಿ ನೀರ್ ಚೆನ್ನ
ಬಂಗಾರಿ ಆರಾಮಾಗಿದ್ಯಾ ತಾನೇ? ಅಲ್ಲ ಕಣೆ, ನೀನ್ ಯಾಕೆ ಅಲ್ಲಿಗೆ ಹೋಗಕ್ ಹೋದೆ? ಅಜ್ಜಿ, ನಾನೇನ್ ಬೇಕು ಅಂತ ಹೋಗಿದ್ದಲ್ಲ ಅಜ್ಜಿ, ಕೈ ತೊಳ್ಯಕ್ಕೆ ಅಂತ ಹೋಗಿದ್ನ. ಅಲ್ಲಿ ಯಾರೋ ಕೂಗ್ತಿರೋ ತರ ಸೌಂಡ್ ಬಂತು, ಅದಕ್ಕೆ ಆ ಕಡೆ ಆ ರೂಮ್ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಯಾರು ಕಾಣಿಸ್ಲಿಲ್ಲ, ಫುಲ್ ಕತ್ಲು ಇತ್ತು. ಅಷ್ಟ್ರಲ್ಲಿ ಯಾರೋ ಬಂದು ಹಿಂದೆಯಿಂದ ನನ್ ಬಾಯಿ ಮುಚ್ಚಿಬಿಟ್ರು. ಅಷ್ಟೇ ನನಗೆ ಗೊತ್ತಿರೋದು. ಶ್ರೇಷ್ಠ, ನನಗ್ ಗೊತ್ತು ಕಣೆ, ಇದು ನಿಂದೆ ಕೆಲ್ಸ ಅಂತ. ಏ ಭಾಗ್ಯ, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ನಾನೇಕಿದ್ದೀನೆಲ್ಲ ಮಾಡ್ಲಿ? ಏ ಶ್ರೇಷ್ಠ, ಮುಚ್ಚೆ ಬಾಯಿ. ಇದೆಲ್ಲ ನೀನೇ ಮಾಡಿದೀಯ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನೀನ್ ಎಂಥ ಮನೆ ಹಾಳಿ ಅನ್ನೋದು ನಮಗ್ ಗೊತ್ತಿಲ್ವಾ? ಆದ್ರೆ ಏನ್ ಮಾಡೋದು ಹೇಳು? ಸಾಕ್ಷಿ ಇಲ್ಲ ಸದ್ಯಕ್ಕೆ, ಅಷ್ಟೇ. ಅದೇನಾದ್ರೂ ನೀ ಮಾಡಿದ್ದು ಅಂತ ನನಗ್ ಗೊತ್ತಾಗ್ಲಿ, ಆವಾಗ ಈ ಕುಸ್ಮಂದು ಇನ್ನೊಂದು ಮುಖ ನೋಡ್ತೀಯ. ಭಾಗ್ಯ, ಬಾಮ, ನಾವೆಲ್ಲರೂ ಹೊರಡೋಣ. ಫ್ರೆಂಡು ಕಿಶನು ಇಲ್ಲಿನ್ನೂ ಬಂದಿಲ್ಲ ಅಂದ್ರೆ ಅವರು ಅಲ್ಲೇ ರೆಸಾರ್ಟ್ಗೆ ಬರ್ತಾರೆ. ನಡಿ ಹೋಗೋಣ, ಬಾ ಪುಟ್ಟಿ. ಯಪ್ಪ, ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಯಾಕೆ ಇದನ್ನು ಕುಡಿಬೇಕು? ಆಗಲ್ಲ ಅಂದ್ಮೇಲೆ ಕುಡಿಬಾರ್ದು. ಇಲ್ಲ ಅತ್ತೆ, ರೂಮಲ್ಲಿ ಎಲ್ಲಾ ಕಡೆ ನೋಡಿದೆ, ಅವ್ರಿಲ್ಲ. ತಂಡ ಭಾವ ಆದಿಭಾವನ್ ಜೊತೆನೆ ಇದ್ದನ್ನ ನಾನ್ ನೋಡಿದೀನಿ. ಅವ್ರ ಜೊತೆಗಿದ್ರು. ಅದ್ಮೇಲೆ ಅಂತೀನಿ. ಅಯ್ಯೋ ದೇವ, ಏನಾಯ್ತು? ಯಾಕೆ ಎಲ್ರು ಒಂಥರ ಇದ್ದೀರಲ್ಲ? ಕಿಶನ್, ಆದಿ ಅವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಕಾಣಿಸ್ದೆ ಎಲ್ಲಿ ಹೋಗಕ್ ಸಾಧ್ಯ? ಅದೇ ನಮ್ಗೆ ಗೊತ್ತಾಗ್ತಿಲ್ಲ ಕಿಶನ್. ಒಂದ್ ನಿಮಿಷ, ಮ್ಯಾನೇಜರ್ ಕೇಳೋಣ. ಮ್ಯಾನೇಜರ್, ಮ್ಯಾನೇಜರ್. ಇವ್ರನ್ನ ಕೇಳಿದ್ರೆ ಏನಾದ್ರು ಗೊತ್ತಾಗ್ಬೋದು, ಕೇಳೋಣ. ಹಾ ಸರ್. ಅಲ್ಲ, ನಮ್ಮ ಆದಿ ಅಣ್ಣ ಎಲ್ಲಾದ್ರೂ ನೋಡಿದ್ರ ನೀವು? ಹಾ ಸರ್, ನೋಡಿದೆ. ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ರು. ಸೀದಾ ಕಾರ್ ಹತ್ಕೊಂಡು ಹೊರಟೇ ಬಿಟ್ರು. ಏನಾಯ್ತು ಅಂತ ಏನು ರೆಸ್ಪಾನ್ಸೇ ಮಾಡ್ಲಿಲ್ಲ. ಹೌದಾ, ಸರಿ, ನೀವ್ ಹೊರಡಿ. ಸರಿ ಸರ್. ಇಲ್ಲ, ಅಣ್ಣ ಯಾಕೆ ಹೀಗ್ ಮಾಡ್ದ? ಕಿಶನ್, ಒಂದ್ಸಲ ಕಾಲ್ ಮಾಡು. ಕಿಶನ್, ಏನಾಯ್ತಪ್ಪ? ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಮಾಡು. ಭಾಗ್ಯ, ಎಮ್ಮೆ ನೀನು, ದೊಡ್ಡ ಎಮ್ಮೆ. ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ಕಣೆ. ನಾನು ಇವತ್ತು ಇಷ್ಟೊಂದೆಲ್ಲ ಒದ್ದಾಡ್ತಾ ಇರೋದಕ್ಕೆ ನೀನೇ ಕಾರಣ. ಥೂ, ಎಮ್ಮೆ. ಆದಿಯವ್ರು ಯಾರಿಗೂ ಏನು ಹೇಳ್ದೆ ಹೋಗಿದ್ದಾರೆ ಅಂದ್ರೆ ಸಮಥಿಂಗ್ ಹ್ಯಾಸ್ ಹ್ಯಾಪನ್. ಏನೋ ದೊಡ್ಡದಾಗೆ ಆಗಿದೆ. ಇನ್ ಕೇಸ್ ಭಾಗ್ಯನ್ ವಿಷಯವಾಗಿ ಏನಾದ್ರೂ ಆಗಿದ್ರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ. ಭಾಗ್ಯನ್ ವಿಷಯವಾಗಿ ಏನೋ ಆಗಿರುತ್ತೆ, ಅದಕ್ಕೆ ಅವ್ರು ಯಾರಿಗೂ ಏನೋ ಹೇಳ್ದೆ ಹೋಗಿದ್ದಾರೆ. ಏನೇ ಆಗ್ಲಿ,
ನಾನು ಈ ಟ್ರಿಪ್ ಏನ್ ಅನ್ಕೊಂಡ್ ಬಂದೋ ಅದಾಯ್ತಲ್ಲ. ಫಸ್ಟ್ ಈ ವಿಷಯನ ಹೋಗಿ ನನ್ನ ತಾಂಡವ್ಗೆ ಹೇಳ್ಬೇಕು. ವೆರಿ ಬ್ಯಾಡ್. ಸರಿ ಇಲ್ಲ ಅವಳು. ಅವಳೊಬ್ರು ನನ್ನ ಲೈಫ್ ನಲ್ಲಿ ಇರ್ಲಿಲ್ಲ ಅಂದಿದ್ರೆ ಇಷ್ಟು ಸೂಪರ್ ಆಗಿರ್ತಿದ್ ಗೊತ್ತಾ ಲೈಫು. ಕುಸುಮಾಂಬೆ ಮದುವೆ ಆಗೋ ಟೈಮ್ ಒಂದ್ ಮಾತು ಕೇಳಲಿಲ್ಲ, ಈಗ ಅವಳು ಇಷ್ಟನಾ ಇಲ್ವಾ ಅಂತ. ಎಲ್ಲ ಕುಸುಮಾಂಬೆನೆ ಡಿಸೈಡ್ ಮಾಡ್ಬಿಟ್ಟು ತಂದವಳನ್ನ ನನಗೆ ಕಟ್ಬಿಟ್ಲು. ಕುಸುಮಾಂಬೆ. ಅಲ್ಲ ಏನಾಗಿದೆ ಇವನ್ಗೆ? ಯಾಕೆ ಹೀಗ್ ಮಾತಾಡ್ತಿದ್ದಾನೆ? ನನ್ ಫ್ರೆಂಡ್ ಯಾಕೆ ಹೀಗ್ ಮಾಡ್ದ ಅಂತ ಗೊತ್ತಾಗ್ತಿಲ್ಲ. ಎಲ್ಲಾರು ಗಾಬರಿ ಆಗ್ತಾರೆ ಅಂತ ಗೊತ್ತಿದ್ದು ಈ ತರ ಹೇಳ್ದೆ ಕೇಳ್ದೆ ಹೊಟ್ಟೋಗದ? ಇಲ್ಲ, ಆದಿ ಅಣ್ಣ ಈ ತರ ಎಲ್ಲ ಮಾಡ್ತಾನೆ ಅಂತಂದ್ರೆ ಅವನಿಗೆ ತುಂಬಾ ಡಿಸಪಾಯಿಂಟ್ ಆಗಿದೆ ಅಂತ. ಇಲ್ಲಾಂದ್ರೆ ಈ ತರ ಎಲ್ಲ ಮಾಡೋನಲ್ಲ ಅವನು. ಕಿಶನ್ ಅಂತದ್ ಏನಾಗಿದೆ? ಆದಿಭಾವ ಯಾರ ಜೊತೆನೂ ಜಗಳ ಮಾಡಿಲ್ಲ, ಎಲ್ಲರ ಜೊತೆ ಆರಾಮಾಗಿ ಇದ್ರಲ್ಲ. ಇಲ್ಲ ಪೂಜಾ, ಕಿಶನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನ್ ನೋಡಿರೋ ಪ್ರಕಾರ ಆದಿ ಅವರು ಸಣ್ಣ ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋರೇ ಅಲ್ಲ. ಏನೋ ದೊಡ್ಡ ವಿಷಯನೇ ಆಗಿರ್ಬೇಕು. ಅದೇನು ಅನ್ನೋದನ್ನ ಬಾಯಿ ಬಿಟ್ಟು ಹೇಳ್ಬೇಕಲ್ವಾ? ನಮ್ಗೆ ಯಾರಿಗೂ ಏನು ಹೇಳ್ದೆ ಕೇಳ್ದೆ ಈ ತರ ಹೊರಟು ಬಿಟ್ರೆ ನಾವೇನ್ ಅನ್ಕೋಬೇಕು? ಗಾಬರಿ ಆಗಲ್ಲ ನಮ್ಗೆ? ಫೋನ್ ಬೇರೆ ಸಿಗ್ತಾ ಇಲ್ಲ. ಅಲ್ಲ, ಇವಾಗ ನಾವು ಟೆನ್ಷನ್ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ಸರಿ, ಹಾಗಿದ್ರೆ ನಾವು ಹೊರಟು ಬಿಡೋಣ ಬನ್ನಿ. ಬೇಡ ಬೇಡ ಬೇಡ, ಆತರ ಎಲ್ಲ ಏನ್ ಬೇಡ. ಇವಾಗ ನಾವೇನಾದ್ರು ಹೊರಟ್ರೆ ಹೊತ್ತಲ್ಲಿ ರೀಚ್ ಆಗ್ತೀವಿ. ಬೆಳಗ್ಗೆ ಆಯ್ತಪ್ಪ.